ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತು ಏನು ಕಂಟೆಂಟ್ ಕ್ರಿಯೇಟ್ ಮಾಡುವ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಕಸಿನ್ ಕಾಲ್ ಮಾಡಿದ್ಲು. ಅವಳ ಹಸ್ಬೆಂಡ್ ಬರ್ಡೇ ಇದೆ ನೆಕ್ಸ್ಟ್ ವೀಕ್. ಸೊ ಏನಾದರೂ ಡಿಫ್ರೆಂಟಾಗಿ ಯುನೀಕಾಗಿ ಗಿಫ್ಟ್ ಸಜೆಸ್ಟ್ ಮಾಡು ನವ್ಯ ಅಂತ ಹೇಳಿದ್ಲು. ಸೊ ನಾನು ಹೌದಲ್ವಾ ಅಂತ ಸ್ವಲ್ಪ ಏನು ಗಿಫ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೂ ಒಂದು ಐಡಿಯಾ ಫ್ಲ್ಯಾಶ್ ಆಯಿತು. ಹೌದಲ್ವಾ, ಇದ್ರ ಮೇಲೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ಹೇಗಿದ್ರೂ ರಿಸರ್ಚ್ ಮಾಡ್ತಾನೇ ಇದ್ದೀನಿ. ಸೊ ಆ ಸಜೆಷನ್ಸ್ ನಿಮಗೂ ಕೊಡ್ಬೋದು, ಇಲ್ಲ ನಾನೇನಾದ್ರು ಮಿಸ್ ಮಾಡಿದರೆ ನಿಮ್ಮಿಂದಾನು ಸಜೆಷನ್ಸ್ ತೊಗೊಳ್ಬೋದು ಅಂತ. ಬಿಕಾಸ್ ಹುಡುಗರಿಗೆ ಗಿಫ್ಟ್ಸ್ ಅನ್ಬೇಕಾದ್ರೆ ವೆರಿ ಮಿನಿಮಲ್ ಆಪ್ಷನ್ಸ್ ಆ್ಯಂಡ್ ಹುಡುಗಿರಿಗೆ ಕಂಪೇರ್ ಮಾಡಿದರೆ ಅಂತ ನಂಗೆ ಅನಿಸುತ್ತೆ. ಸೊ ಈ ವಿಡಿಯೋ ಎಲ್ಲ ನನ್ನ ಫೀಮೇಲ್ ಫ್ರೆಂಡ್ಸ್ಗೋಸ್ಕರ, ಸೊ ದಟ್ ಅವ್ರ ಹಸ್ಬೆಂಡ್ ಇಲ್ಲ ಅಪ್ಪ ಇಲ್ಲ ಬ್ರದರ್ನ ಸ್ಪೆಷಲ್ ಫೀಲ್ ಮಾಡಿಸೋಕ್ಕೆ. ನನ್ನ ಹಸ್ಬೆಂಡಿಗೆ ನಾನು ಮದುವೆ ಆಗಿ ಜಸ್ಟ್ ಆಫ್ಟರ್ 1 ಮಂತ್ ಅವ್ರ ಬರ್ಡೇ ಇತ್ತು. ಸೊ ನಾನು ಅವ್ರ ಬರ್ಡೇಗೆ ಯೂಶ್ವಲಿ ರಿಸೆಪ್ಷನ್ಸಲ್ಲೆಲ್ಲ ಒಂದು ಫ್ಯಾಮಿಲಿ ಪಿಕ್ಚರ್ ಇರುತ್ತೆ, ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್. ಬಟ್ ನನ್ನ ವಿಷಯದಲ್ಲಿ ಏನಾಯಿತು ಅಂದರೆ, ನಮ್ಮ ಮಾವ ತೀರ್ಕೊಂಡು 4 ಇಯರ್ಸ್ ಆಗಿದೆ. ನಾನು ಅವ್ರನ್ನ ನೋಡಿದ್ದೀನಿ, ಬಟ್ ಅವ್ರಿಗೆ ನಾನೇ ಸೊಸೆ ಅಂತ ಗೊತ್ತಿಲ್ವ ನಂಗೆ ಸರಿಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗೆ ಆ ಫ್ಯಾಮಿಲಿ ಫೋಟೋ ಅವ್ರಿಲ್ದಿರೋ ತುಂಬ ಇನ್ಕಂಪ್ಲೀಟ್ ಅನ್ನಿಸ್ತಿತ್ತು. ಸೊ ಅವ್ರ ಬರ್ಡೇಗೆ ನಾನೇನು ಅಂದ್ಕೊಂಡೆ, ಆ ಪಿಕ್ಚರ್ನ ಎಡಿಟ್ ಮಾಡಿಸಿ ಅವ್ರನ್ನ ನಮ್ಮ ಅತ್ತೆನ ಎಲ್ಲ ಅಂದರೆ ಹೋಲ್ ಕಂಪ್ಲೀಟ್ ಫ್ಯಾಮಿಲಿ ಎಡಿಟ್ ಮಾಡಿಸಿ ನನ್ನ ಹಸ್ಬೆಂಡ್ಗೆ ಬರ್ಡೇ ಗಿಫ್ಟ್ ಕೊಡುವ ಅಂದ್ಕೊಂಡೆ. ಸೊ ನಾನು ಅವ್ರಿಗೆ ಕೊಟ್ಟಾಗ ನನ್ನ ಹಸ್ಬೆಂಡ್ಗಿನ್ನ ಜಾಸ್ತಿ ನಮ್ಮ ಅತ್ತೆನೇ ತುಂಬ ಖುಷಿಪಟ್ಟರು ಅದನ್ನು ನೋಡಿ. ಸೊ ಇದೊಂಥರ ಎಮೋಷ್ನಲ್ ಗಿಫ್ಟ್, ಬಟ್ ನನಗನ್ಸುತ್ತೆ ಇಟ್ ಈಸ್ ವೆರಿ ಮೆಮೊರೇಬಲ್ ಆ್ಯಂಡ್ ಇಟ್ ಈಸ್ ವೆರಿ ಹಾರ್ಟ್ ಟಚಿಂಗ್ ಆಲ್ಸೋ. ಸೊ ನೀವು ಈ ಥರ ಯಾವುದಾದ್ರೂ ಗಿಫ್ಟ್ ಕೊಡ್ಬೋದು. ಅದು ಬಿಟ್ಟರೆ ನನ್ನ ಹಸ್ಬೆಂಡಿಗೆ ನಾನು ಕಸ್ಟಮೈಸ್ಡ್ ಲವ್ ಸ್ಟೋರಿ ಕೊಟ್ಟಿದ್ದೆ. ಸೊ ನಮ್ಮದೇ ಲವ್ ಸ್ಟೋರಿ ಆ್ಯನಿಮೆ ಕ್ಯಾರೆಕ್ಟರ್ಸಲ್ಲಿ, ಕಾರ್ಟೂನ್ ಕ್ಯಾರೆಕ್ಟರ್ಸಲ್ಲಿ ಒಂದು ಬುಕ್ ಕೊಟ್ಟಿದ್ದೆ. ಸೊ ಅದರಲ್ಲಿ ನಮ್ಮದೇ ಸ್ಟೋರಿ ಇತ್ತು. ಅದನ್ನು ನಾವು ನಮ್ಮ ಜನರೇಷನ್ಸ್ಗೆ ಪಾಸ್ ಆನ್ ಮಾಡ್ಬೋದು, ತಗೊಳ್ಳಿ ನನ್ನ ಲವ್ ಸ್ಟೋರಿ ಓದಿ ಅಂತ. ಸೊ ಇದೊಂದು ಗಿಫ್ಟ್ ಕೊಡ್ಬೋದು. ಆ್ಯಂಡ್ ನೀವು ಅವರಿಗೆ ವಾಚಸ್ ಕೊಡ್ಬೋದು. ಒಬ್ಬೊಬ್ಬರಿಗೆ ಸ್ಮಾರ್ಟ್ ವಾಚ್ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಚೈನ್ ವಾಚ್, ಇನ್ನೊಬ್ಬರಿಗೆ ಬೆಲ್ಟ್ ವಾಚು. ನೀವು ಅವ್ರಿಗೆ ವಾಚಸ್ ಗಿಫ್ಟ್ ಮಾಡ್ಬೋದು. ಒಬ್ಬೊಬ್ಬರಿಗೆ ಪರ್ಫ್ಯೂಮ್ಸ್ ಕ್ರೇಜ್ ಇರುತ್ತೆ, ಪರ್ಫ್ಯೂಮ್ಸ್ ಬೈ ಮಾಡ್ಬೋದು. ಆ್ಯಂಡ್ ನನ್ನ ಕಸಿನ್ ಒಬ್ಬ ಇದ್ದಾನೆ, ಅವನಿಗೆ ಶೂಸ್ ಅಂದರೆ ತುಂಬ ಇಷ್ಟ. ಅವನ ಮನೇಲಿ ಅವನದು ಬಟ್ಟೆ ಕಬರ್ಡ್ ಸೈಜ್ಗಿಂತ ಜಾಸ್ತಿ ಒಂದು ಶೂ ಕಬರ್ಡ್ ಸೈಜ್ ಸ್ವಲ್ಪ ದೊಡ್ಡದಿದೆ. ಸೊ ಹಾಗಾಗಿ ಹುಡುಗರಿಗೆ ಶೂಸ್ ಅಂದರೂ ತುಂಬ ಇಷ್ಟ. ನೀವು ಅವ್ರಿಗೆ ಶೂಸ್ ಕೂಡ ಬೈ ಮಾಡ್ಬೋದು. ಆ್ಯಂಡ್ ಈ ಕಡೆ ಈ ಜೆನ್ಸಿ ಕಡೆ ಎಲ್ಲ ಬಂದರೆ ಅವರಿಗೆ ನೀವು ಸಬ್ಸ್ಕ್ರಿಪ್ಷನ್ಸ್ ಬೈ ಮಾಡ್ಬೋದು, ಸೊ ದಟ್ ಅವರು ಸ್ವಲ್ಪ ಎಂಗೇಜ್ ಆಗಿರ್ತಾರೆ. ಆ್ಯಂಡ್ ಯೂಶ್ವಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಈ ಸಬ್ಸ್ಕ್ರಿಪ್ಷನ್ಸ್ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಆ್ಯಸ್ ಅ ಗಿಫ್ಟ್ ನೀವೇ ಬೈ ಮಾಡ್ಬೋದು ಅವರಿಗೆ. ಅದು ಬಿಟ್ಟರೆ ಈ ಲೀಗೋ ಸೆಟ್ಸ್ ಬರುತ್ತಲ್ಲ, ಈ ಲೀಗೋ ಸೆಟ್ಸ್ ನಂಗೆ ಅನಿಸುತ್ತೆ ಈ ಚಿಕ್ಕ ಮಕ್ಕಳಿಂದ ಅಡಲ್ಟ್ವರೆಗೂ ಈ ಒಬ್ಸೆಸ್ಡ್ ಇರ್ತಾರೆ. ಬಿಕಾಸ್ ಅವ್ರು ಮೆಂಟಲಿ ದೇ ವಾಂಟ್ ಟು ಗೆಟ್ ಎಂಗೇಜ್ಡ್ ವಿತ್ ಸಮಥಿಂಗ್. ಸೊ ನಂಗೆ ಅನಿಸುತ್ತೆ ಲೀಗೋ ಸೆಟ್ಸ್ ಆಲ್ಸೋ ಆ ವೆರಿ ಗುಡ್ ಐಡಿಯಾ. ಆ್ಯಂಡ್ ಯಾರಿಗಾದರೂ ಆ್ಯನಿಮೆ ಇಷ್ಟ ಇದ್ದರೆ, ಸೊ ಆ್ಯನಿಮೆ ಅಂದಾಗ ನನ್ನ ಫೇವ್ರೆಟ್ ಆ್ಯನಿಮೆ ಶೋಸ್ ಬಂದ್ಬಿಟ್ಟು ನರೂಟೋ ಮತ್ತು ಡೇಮನ್ ಸ್ಲೇಯರ್ ನಂಗೆ ಅನ್ಸುತ್ತೆ ಲಾಸ್ಟ್ ಮಂತೇ ನಾನು ನೋಡಿದ್ದು. ಬಿಕಾಸ್ ಅದು ಲೇಟೆಸ್ಟ್ ಸೀಸನ್ ಬಿಡ್ತಿದ್ರು ಅಂತ ನನ್ನ ಕೋ-ಸಿಸ್ಟರ್ ಫೋರ್ಸ್ ಮಾಡಿ ತೋರಿಸಿದ್ದು ಮೂವಿ. ಸೊ ಎಸ್, ಓಕೆ, ಕಮಿಂಗ್ ಬ್ಯಾಕ್ ಟು ದ ಗಿಫ್ಟ್ಸ್ ಟಾಪಿಕ್. ಸೊ ನೀವು ಅದು ಕ್ಯಾರೆಕ್ಟರ್ಸ್ ಕೊಡಿಸ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲ ನನ್ನ ಬ್ರದರ್ ಇನ್ ಲಾ ಎಲ್ಲರೂ ಹೋದಾಗ ಕೂಡ ಆ ಆ್ಯನಿಮೆ ಕ್ಯಾರೆಕ್ಟರ್ಸ್ದು ಫಿಗರಿಂಗ್ಸ್ ಹುಡುಕ್ತಿರ್ತಾರೆ. ಸೊ ನೀವು ಅವರಿಗೆ ಆ್ಯನಿಮೆ ಕ್ಯಾರೆಕ್ಟರ್ಸ್ದು ಫಿಗರಿಂಗ್ಸ್ ಕೊಡಿಸ್ಬೋದು. ಆ್ಯಂಡ್ ಆಲ್ಸೋ ನೀವು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಸಹ ಕೊಡಿಸ್ಬೋದು. ಹೆಡ್ಫೋನ್ಸ್ ಇರಲಿ, SSD ಇರಲಿ, ಪವರ್ ಬ್ಯಾಂಕ್ ಇರಲಿ. ಸೊ ಇದೆಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನೀವು ಅವರಿಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕೂಡ ಕೊಡಿಸ್ಬೋದು. ಇಟ್ ಈಸ್ ಅ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಕೂಡ, ಆ್ಯಂಡ್ ಆಲ್ಸೋ ಗಿಫ್ಟ್ ಸಹ ಆಗುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಇದು ಕೊಡಿಸ್ಬೋದು. ಈಗ ಒಬ್ಬೊಬ್ಬರಿಗೆ ನೀವು ಏನಂತಾರೆ ಸ್ಟಾಕ್ಸ್ ಕೂಡ ಬೈ ಮಾಡ್ಬೋದು. ಸೊ ನನ್ನ ಒಬ್ಬರ ಕೊಲೀಗಿಗೆ ಅವ್ರ ವೈಫ್ ಬರ್ಡೇಗೆ ಥ್ರೂ ಸಮ್ ಬ್ರೋಕರೇಜ್ ಸ್ಟಾಕ್ಸ್ ಬೈ ಮಾಡಿದರು. ಸೊ ಇದು ಒಳ್ಳೆ ಆಪ್ಷನ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇದು ಸ್ವಲ್ಪ ಕ್ಯೂಟಾಗಿ ಒಬ್ಬೊಬ್ಬರು ಏನಂತಾರೆ, ನಾನು ಎಸ್ಪೆಷಲಿ ನನ್ನ ಹಸ್ಬೆಂಡಿಗೆ ಹ್ಯಾಂಡ್ ರಿಟನ್ ಲೆಟರ್ಸ್ ಕೊಡ್ತೀನಿ. ನೋಡ ಎಷ್ಟು ಚಂದ ಅಲ್ಲ. ಸೊ ನನ್ನ ಮದುವೆ ಟೈಮಲ್ಲೂ ಕೂಡ ಜಸ್ಟ್ ಬಿಫೋರ್ ಮುಹೂರ್ತ ನಾನು ಅವ್ರಿಗೆ ಒಂದು ದೊಡ್ಡ ಹ್ಯಾಂಡ್ ರಿಟನ್ ಲೆಟರ್ ಕೊಟ್ಟಿದ್ದೆ.
ಅದವ್ರಿಗೆ ತುಂಬ ಇಷ್ಟನೂ ಸಹ ಆಗಿತ್ತು. ನಂಗೆ ಮೊದಲಿಂದನೂ ಅಷ್ಟೇ ಅವ್ರಿಗೆ ತುಂಬ ಲೆಟರ್ಸ್ ಬರೆಯೋದೆಲ್ಲ ಮಾಡ್ತಿದ್ದೆ. ಆ ಥರ ನಾನು ಏನಾದ್ರು ಅದು ಲೆಟರ್ಸ್ದು ವ್ಲಾಗಿಂಗ್ ಮಾಡಿದರೆ ಪಾರ್ಟ್ 1 ಪಾರ್ಟ್ 2ವರ್ಗಾದರೂ ಹೋಗ್ಬೋದು. ಸೊ ನಂಗೆ ಅದು ಕೂಡ ವೆರಿ ಕ್ಯೂಟ್ ಅನಿಸುತ್ತೆ. ಇನ್ನು ಅದು ಬಿಟ್ಟರೆ ಲಾಸ್ಟ್ ಬಟ್ಟೆ ಬಂದು ರೆಗ್ಯುಲರೇ. ಬಟ್ ನನಗೇನು ಅನಿಸುತ್ತೆ, ನೀವು ಬಟ್ಟೆ ಆದರೆ ಏನಾದ್ರು ಯುನೀಕಾಗಿ ಅವ್ರ ಕಂಫರ್ಟಬಲ್ ಝೋನಿಂದ ಹೊರಗಡೆ ಬರೋ ಥರ ಆದರೂ ಬಟ್ಟೆ ಕೊಡಿಸಿದ್ರೆ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ನನ್ನ ಪ್ರಕಾರ ಎಲ್ಲ ಥರ ಯುನೀಕ್ ಡ್ರೆಸ್ಸಸ್ ಇರಲಿ, ಇಲ್ಲ ಡಿಫ್ರೆಂಟ್ ಸ್ಟೈಲ್ಸ್ ಟ್ರೈ ಮಾಡಬೇಕು. ಆವಾಗಲೇ ನಿಮ್ಗೆ ಯಾವ್ದು ಕರೆಕ್ಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಂಗೆ ಅನಿಸುತ್ತೆ ಬಟ್ಟೆನೂ ಸಹ ಹೀಗೆ ಬೈ ಮಾಡ್ಬೋದು ನೀವು. ಆ್ಯಂಡ್ ಅವ್ರ ಹತ್ರ ಏನಾದರೂ ಗೇಮಿಂಗ್ ಸಿಸ್ಟಮ್ ಇದೆ ಅಂದರೆ ನೀವು ಗೇಮ್ಸ್ ಸಹ ಬೈ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಬಡ್ಜೆಟೇ ಜಾಸ್ತಿ ಇದೆ ಅಂದರೆ PS5ನೇ ಬೈ ಮಾಡ್ಬೋದು. ನಂಗೆ ಅನಿಸುತ್ತೆ ಇನ್ನೆಲ್ಲ ಕವರ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಬಿಟ್ಟಿದ್ದೀನಿ ಅಂದರೆ ಕಮೆಂಟ್ ಡೌನ್, ಸೊ ದಟ್ ನಾನು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬರ್ಡೇಗೆ ಸೇಮ್ ಬೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್.